ಬಿಜೆಪಿಗೆ 130 ಸ್ಥಾನ. ವಿಜೇಂದ್ರ ಹೊಸ ದಾಳ. 224 ನಿಂತುಕೊಂಡಾಗಲೇ 100 ಕ್ರಾಸ್ ಮಾಡಕ್ಕೆ ಒದ್ದಾಡಿದ್ರು ಬಿಜೆಪಿಯವರು. ಬಟ್ ವಿಜೇಂದ್ರ 130 ಗೆಲ್ತೀವಿ ಅಂತ ಹೇಳ್ತಾವ್ರೆ, ಡಿ ಕೆ ಶಿವಕುಮಾರ್ ಟೈಪ್. ಬಟ್ ಡಿ ಕೆ ಶಿವಕುಮಾರ್ 136 ಅಂದ್ರು ಗೆದ್ರು. ಆದ್ರೆ ಈಗ ವಿಜೇಂದ್ರ ಬಿಜೆಪಿಗೆ 130 ಸ್ಥಾನ ಅಂತ ಹೇಳ್ತಾ ಇದ್ದಾರೆ. ನಾನು ಹೇಳಿದ್ರೆ 224 ಕ್ಯಾಂಡಿಡೇಟ್ ಆದಾಗಲೇ 100 ದಾಟ್ಲಿಲ್ಲ. ಆದರೆ ಮುಂದಿನ ವಿಧಾನಸಭೆ ಚುನಾವಣೆಗೆ ಕೇಂದ್ರ ನಾಯಕರ ಪ್ರಕಾರ ಜೆಡಿಎಸ್ ಬಿಜೆಪಿ ಮೈತ್ರಿ ಇದ್ದಾರೆ, ಮೈತ್ರಿ ಇರುತ್ತೆ, ಇವತ್ತಿನ ಸನ್ನಿವೇಶ ಇರುತ್ತೆ. 224ರಲ್ಲಿ ಕುಮಾರಸ್ವಾಮಿ ಅವರ ಹೈಕಮಾಂಡ್ ಇಂದ, ದೆಹಲಿಯಿಂದ ನಾನು ನಿಮಗೆ ಸೀಟ್ ತಗೋಬತ್ತೀನಿ ಅಂತ. ಈಗ ಜೆಡಿಎಸ್ ಇರೋ MLAಗಳು ಸೆಕೆಂಡ್ ಪ್ಲೇಸಲ್ಲಿರೋ ಕಂಪೇರ್ ಮಾಡ್ಕೊಂಡ್ರೆ 55-60 ಸ್ಥಾನ ಸಿಗುತ್ತೆ. ಸೊ ಕುಮಾರಸ್ವಾಮಿ ಒಂದು 10 ಕಿತ್ಕೊಂಡು ಬರೋ ಕೆಪಾಸಿಟಿ ಇದೆ. ಕಳೆದ ಬಾರಿ ಆಗ್ಲೇ ಹೇಳಿದೆ, ಲೋಕಸಭೆಯಲ್ಲಿ ಕೋಲಾರ ಬಿಜೆಪಿ MP ಇದ್ರು ಮುನ್ಸ್ವಾಮಿ, ಅದನ್ನ JDS ತಗೊಂಡ್ರಿ ಈಗ. ಸೊ ಹಾಗಾಗಿ ಒಂದು 74 ಸ್ಥಾನ ತಗೊಂಡ್ರು. 224ರಲ್ಲಿ 74 ದಾಳಕೋರಿ 150ರಿಂದ 155 ಸ್ಥಾನ ಬಿಜೆಪಿ ನಿಲ್ಬಹುದು. 150ರಿಂದ 155 ಸ್ಥಾನ ಬಿಜೆಪಿ ಅಭ್ಯರ್ಥಿಗಳು ಕಂಟೆಸ್ಟ್ ಮಾಡಿದ್ರು. 224 ನಿಂತಾಗಲೇ 110. ಈ 150ರಿಂದ 155 ನಿಂತಾಗ ಎಷ್ಟಾದದು? 100 ದಾಟಲ್ಲ, 100 ದಾಟಲ್ಲ. ಆದ್ರೆ ಏನೋ ಬಹಳ ಖುಷಿಗೆ ಹೇಳ್ದಂಗೈತೆ ನಮ್ಮ ವಿಜೇಂದ್ರ ಅವರು. ಬಿಜೆಪಿಗೆ 130 ಸ್ಥಾನ ಅಂತ. ಈ 130 ಸ್ಥಾನ ಅಂತಂದ್ರೆ ಇರೋ 65 ಜನ MLA 30 ಜನ ತಿರುಗಿ ಬಿದ್ದವ್ರೆ. ಒಂದು ರೆಬೆಲ್ ಟೀಮು, ಮತ್ತೊಂದು ಸೈಲೆಂಟ್ ಟೀಮು. ರೆಬೆಲ್ ಟೀಮು ಕೂಡ ವಿಜೇಂದ್ರ ವಿರುದ್ಧ, ಸೈಲೆಂಟ್ ಟೀಮ್ ಕೂಡ ವಿಜೇಂದ್ರ ವಿರುದ್ಧ. ಆದ್ರೆ ಏನೋ ಬಿಜೆಪಿ ರಾಜ್ಯಾಧ್ಯಕ್ಷ ಅನ್ನೋ ಕಾರಣಕ್ಕೆ ಒಂದಷ್ಟು ಡೈಲಾಗ್ಗಳನ್ನ ಹೊಡಿತಾವ್ರೆ. ಯಾವ ವಿರೋಧಗಳೇ ಇಷ್ಟೆಲ್ಲ ವಿರೋಧ ಇಲ್ಲದಂತ ಇವ್ರ ತಂದೆ ಯಡಿಯೂರಪ್ಪನವರು ಲೀಡ್ ಮಾಡಿದಾಗಲೇ 100 ದಾಟ್ಲಿಲ್ಲ. ಹಾಗಾಗಿ ಸುತ್ತಮುತ್ತ ಇರೋರೆಲ್ಲ ವಿರೋಧಿಗಳೇ ವಿಜೇಂದ್ರಗೆ. ಬಟ್ 130 ನಂಬರ್ ಬಹಳ ಮಜವಾಗಿದೆ, ಒಂಥರ ಕಾಮಿಡಿ ಅನ್ಸುತ್ತೆ. ಏನಿಯೋ ಬಟ್ ಈಗ ಚುನಾವಣೆ ನಡೆದ್ರೆ ಅಂತ ಹೇಳ್ತಾವ್ರು. ಗೊತ್ತು ಅವ್ರಿಗೆ ನಡೆಯಲ್ಲ ಅಂತ ಗೊತ್ತು. ಕೆಲವು ರಾಜಕಾರಣಿ ಒಬ್ರು ಹೇಳಿರಿತ್ಲ ಕಡೆ ಹಳೆ ಮೈಸೂರು ಭಾಗದಲ್ಲಿ, ಚಿಕ್ಕಬಳ್ಳಾಪುರ ಸುಧಾಕರ್ ಗೆದ್ರೆ ರಾಜೀನಾಮೆ ಕೊಡ್ತೀನಿ ಅಂತ, 1 ಓಟ್ ಜಾಸ್ತಿ ತಗೊಂಡ್ರೆ ಅಂತ. ಕೊಡ್ಲಿಲ್ಲ, ಆಮೇಲೆ ತಿರ್ಗಿಸಿದ್ರು ಪ್ಲೇಟ. ಆದರೆ ವಿಜೇಂದ್ರ ಒಂದು ಸ್ವಲ್ಪ ವಿಶ್ವಾಸ ಉಳಿಸ್ಕೊಂಡಂಥ ವ್ಯಕ್ತಿ ಅಂತ ಅಂತಾರಪ್ಪ ಕೆಲವರು. ಬಟ್ 130 ಅಂತಿದ್ದಾರೆ. ಬಟ್ ಇದರ ಅರ್ಥ ಬಿಜೆಪಿ 130 ಅಂತವ್ರು. ದಳ ಸೇರ್ಕೊಂಡ್ರೆ ಹಂಗಾರೆ ಅವರೊಂದು 50 180 ಆಗಬೇಕಲ್ಲ. ಅಂದರೆ ವಿಜೇಂದ್ರ ಪ್ರಕಾರ ಬಿಜೆಪಿ ಏಕಾಂಗಿಯಾಗಿ ಸ್ಪರ್ಧೆ ಮಾಡಿಯೇ ಏನೂ ಆಗಕ್ಕಾಗಲಿಲ್ಲ, 100 ದಾಟ್ಲಿಲ್ಲ. ಬಟ್ 130 ಅಂದರೆ ಹಂಗಾರೆ ಮೈತ್ರಿ ಇರಲ್ವಾ? ಏನು ಸೂಚನೆಯನ್ನು ಕೊಟ್ಟಿದ್ದೀರಿ ವಿಜೇಂದ್ರ ಅವರೇ ಅಂತ ಕೆಲವು ಕೇಳ್ತಿದ್ದಾರೆ. ಬಟ್ ಏನೇ ಆಗಲಿ, ಯಾಕೆಂದರೆ ಕಳೆದ ಬಾರಿ 110 ಗೆದ್ದಂಥ ಶಾಸಕರಲ್ಲಿ ಬಿಜೆಪಿ ತುರುವೇಕೆರೆ ಮಸಾಲೆ ಜಯರಾಮ್ ಗೆದ್ದಿದ್ರು, ಹಾಸನ ಪ್ರೀತಮ್ ಗೌಡ್ರು ಗೆದ್ದಿದ್ರು. ಸೊ ಇವೆಲ್ಲ ಈಗ ದಳಕ್ಕೆ ಹೋಯ್ತವೆ. ಶಿವಮೊಗ್ಗ ಗ್ರಾಮಾಂತರ ಅಶೋಕ್ ನಾಯ್ಕ್ ಗೆದ್ದಿದ್ರು. ಈಗ ಅಲ್ಲಿ JDS MLA ಶಾರದಾಪುರ ನಾಯಕ್ ಇದ್ದಾರೆ. ಇನ್ನು ದೇವದುರ್ಗದಲ್ಲಿ ಬಿಜೆಪಿ ಮೇಲೆ ಶಿವನಗೌಡ ನಾಯಕ್ ಇದ್ರು, ಅಲ್ಲಿಗ JDS ಅವ್ರು ಗೆದ್ದವ್ರೆ. ಅಂದ್ರೆ 110ಕ್ಕೆ ಅವೆಲ್ಲ ಕಾರಣ ಆಗಿದ್ದು. ಈಗ ಬಿಜೆಪಿ ಕ್ಷೇತ್ರಗಳನ್ನ JDS ಅವ್ರು ಕಿತ್ಕೊಂಡವ್ರೆ, ಗೆದ್ದವ್ರೆ. ಈಗೆಲ್ಲ ಆಗತ್ತೆ ಅನ್ನೋ ಪ್ರಶ್ನೆ ಕಾಡುತ್ತೆ. ತಿಂದದ್ನ ಅರಗಿಸ್ಕೋಬೇಕು, ಆಡೋದನ್ನ ಜಯಿಸ್ಕೋಬೇಕು. 130 ಅಂದ್ರೆ ಅದಕ್ಕೊಂದು ತೂಕ ಇರಬೇಕು. ಆದ್ರೆ 130 ಅನ್ನೋ ವಿಜೇಂದ್ರ ಅವರ ಮಾತು ಹಾಸ್ಯಾಸ್ಪದ ಅನ್ನೋದು ಬಿಜೆಪಿಗರ ಮಾತೆ. ನೀವು ತಾವೇನು ಹೇಳ್ತೀರಿ? ಬಿಜೆಪಿ 130 ಸ್ಥಾನ ಬರುತ್ತಾ ವಿಜೇಂದ್ರ ಅವರ ಸಾರಥ್ಯದಲ್ಲಿ? ಸಾಧ್ಯವೇ? ಇಲ್ಲ ಈ ಮಾತಿಗೆ ಅರ್ಥ ಇಲ್ವೇ? ತಾವೇನು ಹೇಳ್ತೀರಿ? ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಎಷ್ಟು ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದೆ. ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್.